ಮಾಡಿ ಬಂದಿದ್ದಾರೆ. ಪ್ರಿಯಾ ವಿಷಯ ಹೇಗೋ ಗೊತ್ತಾಗಿರ್ಬೇಕು, ನಮ್ಮನ್ನ ಅವಮಾನ ಮಾಡಬೇಕು ಅಂತಾನೆ ಬಂದಿರಬೇಕು. ನೋಡು ವಿನೋದ, ಅವ್ರು ಏನೇ ಮಾತಾಡಿದ್ರು ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಸರಿಪಾ, ನಡಿ. ಸರಿ, ನಾನು ಬರ್ತೀನಿ ಸರ್. ಕಮ್. ನಮಸ್ಕಾರ ಬೀಗ್ರೆ. ನಮಸ್ಕಾರ. ನಮಸ್ಕಾರ. ಹಾಯ್ ವಿನೋದ್. ಹಾಯ್ ಅಂಕಲ್. ಬಿಕ್ತಿ ಅಮ್ಮ, ಕಾವ್ಯ ಎಲ್ಲ ಅವರು ಮೇಲ್ಗಡೆ ವಾರ್ಡಲ್ಲಿದ್ದಾರೆ, ಬನ್ನಿ. ಬನ್ನಿ. ನೋ ನೋ ಆಂಟಿ, ಇಟ್ಸ್ ಓಕೆ. ನಮಸ್ಕಾರ ಬಿಕ್ತಿ ಅಮ್ಮ. ನಮಸ್ಕಾರ. ವಿನೋದ, ಇನ್ನೊಂದು ಚೇರ್ ತೊಂಬಾ. ಅಲ್ಲಿಂದ್ರೆ ಕೂತ್ಕೊಳ್ಳಿ. ನೋ ನೋ ನೋ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ಸ್. ಆಂಟಿ ಹೇಗಿದ್ದೀರಿ? ಈಗ ಸ್ವಲ್ಪ ಪರವಾಗಿಲ್ಲ. ನೀವು ಟೆನ್ಷನ್ ಮಾಡ್ಕೋಬಾರ್ದು. ಕಾವ್ಯ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ನೀವು ದಿಢೀರಂತ ಬರ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಏನ್ ಮಾಡೋದು, ದಿಢೀರ್ ಅಂತ ಏನಾದ್ರೂ ನಡೆಯೋದೇ ಜೀವನ. ಕಾವ್ಯ, ಐ ಆಮ್ ಸಾರಿ. ಇಷ್ಟ ದಿನ ನಾನಿನ್ನ ತಪ್ಪು ತಿಳ್ಕೊಂಡು ದೂರ ಮಾಡಿದ್ದೆ. ನಿನಗೆ ಶಿಕ್ಷೆ ಕೊಡಕ್ ಹೋಗಿ ನಾನೇ ಶಿಕ್ಷೆ ಕೊಟ್ಕೊಂಡೆ. ನಿನ್ನನ್ನು ದೂರ ಮಾಡಿದ್ಮೇಲೆ ನನಗೆ ತುಂಬಾ ಅವಮಾನ ಆಯಿತು. ಎಲ್ಲರೂ ನನ್ನನ್ನು ಕೆಟ್ಟ ವ್ಯಕ್ತಿ ಅನ್ನೋ ರೀತಿ ನೋಡ್ತಿದ್ದಾರೆ. ಡ್ಯಾಡ್ ಮತ್ತು ರಾಧಾ ನಿನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಬರಲಿಲ್ಲ ಅಂದ್ರೆ ಅವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟು. ಅವರು ಹಾಗಂತ ಹೇಳಿದ್ರು ಅಂತ ನಾನು ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಕಾವ್ಯ, ನಿನ್ನನ್ನು ದೂರ ಮಾಡಿದಾಗ್ಲಿಂದಲೂ ನಾನು ಯಾವಾಗಲೂ ನಿನ್ನ ನೆನಪಲ್ಲೇ ಇದ್ದೆ. ಆಫ್ಟರ್ ಆಲ್ ಮೊಬೈಲಲ್ಲಿ ಒಂದು ಫೋಟೋ ನೋಡಿ ನಾನು ನಿನ್ನ ದೂರ ಮಾಡಿದ್ದೆ. ಆದರೆ ನೀನು ಪೇಪರಲ್ಲಿ ನನ್ನ ಫೋಟೋ ನೋಡಿ ನನ್ನ ಬಗ್ಗೆ ನ್ಯೂಸ್ ಓದಿದ ಮೇಲೂ ನನ್ನ ಮ್ಯಾಡಿ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳಿದೆಯಲ್ಲ, ಆ ಮಾತು ನನ್ನ ಬದಲಾಯಿಸಿತು. ನನ್ನ ಬಗ್ಗೆ ಇಂಥ ನಂಬಿಕೆ ಇಟ್ಕೊಂಡ್ರು ನನ್ನ ವೈಫ್ನ ದೂರ ಮಾಡಿರೋ ದ್ರೋಹ ಅಂತ ನಾನು ರಿಯಲೈಸ್ ಮಾಡ್ಕೊಂಡೆ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನೇ ಈಗ ನಮ್ಮಿಬ್ಬರನ್ನ ಒಂದು ಮಾಡಿರೋದು. ಒಂದು ಇಡೀ ರಾತ್ರಿ ನಾನು ಒಂದು ಹುಡುಗಿ ಜೊತೆ ಉಳ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಿದ್ದು, ನೀನು ನೇರವಾಗಿ ನೋಡಿದ್ದು, ನನ್ನ ಮೇಲೆ ಯಾವ ಅಪರಾಧನೂ ಹೊರಿಸ್ದೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ದೇ ಇದೆಯಲ್ಲ, ಈ ಪ್ರೀತಿನೇ ನನ್ನ ಮನಸ್ಸನ್ನ ಬದಲಾಯಿಸಿದ್ದು. ಆಕ್ಚುಲಿ ಅವತ್ತು ಏನಾಯ್ತು ಅಂತ ನಾನು ಹೇಳ್ತೀನಿ. ನಾನು ನಿನ್ನನ್ನು ದೂರ ಮಾಡಿದ ಮೇಲೆ ನನಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಯಿತು. ಯಾವತ್ತು ಕುಡಿದಿರೋ ನಾನು ಅವತ್ತು ತುಂಬ ಕುಡಿದೆ. ಐ ಗಾಟ್ ಡ್ರಂಕ್. ನಿಶೆಲಿದ್ದಾಗ ನಾನು ಕಾರ್ ಓಡಿಸ್ಬಾರ್ದು ಅಂತ ಶಾಲು ನನ್ನನ್ನು ಹೋಟೆಲ್ ರೂಮಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದ್ಲು. ಅವಳು ಅದೇ ರೂಮಲ್ಲೇ ಇದ್ಲು. ಆದರೆ ಕಾವ್ಯ, ಐ ಸ್ವೇರ್ ಆನ್ ಗಾಡ್, ನಾನು ಕನಸಲ್ಲೂ ಕೂಡ ನಿನಗೆ ಯಾವ ದ್ರೋಹನೂ ಮಾಡಿಲ್ಲ. ಪ್ಲೀಸ್ ಫಾರ್ಗಿವ್ ಮೀ. ಏನ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಯಾವತ್ತಾದ್ರೂ ಒಂದ್ ದಿವಸ ನನ್ನ ಅರ್ಥ ಮಾಡ್ಕೊಂಡು ನನ್ನ ಹುಡ್ಕೊಂಡ್ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಆ ನನ್ನ ನಂಬಿಕೆ ಇವತ್ತು ನಿಜ ಆಯ್ತು. ಥ್ಯಾಂಕ್ಸ್ ಕಾವ್ಯ.
ಅಂತೂ ನೀವಿಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದಾದ್ರಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾವ್ಯ, ಮತ್ತೆ ನೀನು ನಮ್ಮ ಮನೆಗೆ ಬರಬೇಕು. ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೀವಿ. ಬಾ ಅಮ್ಮ, ಹೋಗೋಣ. ಮಾವ, ನೀವು ಇಲ್ಲಿಗೆ ಬಂದು ನನ್ನ ಮನೆಗೆ ಕರಿತಾ ಇರೋದಕ್ಕೆ ನಂಗೆ ತುಂಬಾ ಸಂತೋಷ. ಅಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ. ಇವ್ರು ಹುಷಾರಾದ ಕೂಡಲೇ ಮನೆಗೆ ಬರ್ತೀನಿ ಮಾವ. ಇಲ್ಲ ಕಾವ್ಯ, ನನ್ನ ಆರೋಗ್ಯ ಚೆನ್ನಾಗಿದೆ. ನಾನು ಹುಷಾರಾಗ್ಬಿಟ್ಟೆ. ಯಾವಾಗ ಅಳಿಯಂದ್ರು ಬಂದು ನಿನ್ ಕರೆದ್ರು ನಾನು ಹುಷಾರಾಗ್ಬಿಟ್ಟೆ. ಅಮ್ಮ, ಇನ್ನೊಂದು 2-3 ದಿವಸದಲ್ಲಿ ನೀನು ಡಿಸ್ಚಾರ್ಜ್ ಆಗ್ತೀಯಾ? ಅಲ್ಲಿವರೆಗೂ ನಿನ್ ಜೊತೆನೇ ಇರ್ತೀನಿ ಅಮ್ಮ. ಆಮೇಲೆ ಹೋಗ್ತೀನಿ. ರೀ, ಅಮ್ಮನ ನಾವು ನೋಡ್ಕೋತೀವಿ, ನೀವ್ ಹೊರಡಮ್ಮ. ಹೌದಮ್ಮ ಕಾವ್ಯ, ಇದಕ್ಕೋಸ್ಕರ ತಾನೇ ನಾವು ಇಷ್ಟು ದಿವಸದಿಂದ ಕಾಯ್ತಾ ಇದ್ದಿದ್ದು. ನೀನು ಹೊರಡಮ್ಮ. ಇಟ್ಸ್ ಓಕೆ ಅಂಕಲ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಕಾವ್ಯ. ಕಾವ್ಯ ಆಂಟಿ ಜೊತೆ 1-2 ದಿನ ಇರ್ಲಿ. ಕಾವ್ಯ, ಯು ಕ್ಯಾನ್ ಕಮ್ ಬ್ಯಾಕ್ ಹೋಮ್ ಒನ್ಸ್ ಶಿ ರಿಕವರ್ಸ್ ಕಂಪ್ಲೀಟ್ಲಿ. ನೋಡಿ ಹೇಳಿದ್ರೆ ನಾನು ಹುಷಾರಾಗಿದ್ದೀನಿ. ನೋಡು ಕಾವ್ಯ, ನಿಮ್ಮ ಯಜಮಾನ್ರು ಕರೀತಾ ಇದ್ದಾರೆ, ಅವ್ರ ಜೊತೆ ಹೋಗು. ನೀವು ಹೊರಡಮ್ಮ. ಆಂಟಿ ಇಟ್ಸ್ ಓಕೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನು ಕಾವ್ಯನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀವು ಆರಾಮಾಗಿರ್ಬೇಕು ಅಷ್ಟೇ. ಓಕೆ? ಹೇಗೆ ಆರಾಮಾಗಿರ್ಲಿ ಅಳಿಯಂದ್ರೆ, ಕಾವ್ಯನ ಬಗ್ಗೆ ನನಗೆ ಚಿಂತೆ ಇಲ್ಲ. ಈಗ ನನಗೆ ನೆಮ್ಮದಿ ಆಯ್ತು. ಆದ್ರೆ ಇಲ್ಲಿ ಏನೇನೋ ನಡೆದೋಗಿದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಬಿಕ್ತಿಯಮ್ಮ, ನೀವು ಹೇಳ್ತಿರೋದು ಪ್ರಿಯಾ ವಿಷಯ ತಾನೆ? ನಮಗದು ಗೊತ್ತಿದ್ದೇ ಬಂದಿರೋದು. ಆ ವಿಷಯನ ನಾವು ದೊಡ್ಡದಾಗಿ ತಗೊಂಡಿಲ್ಲ. ತುಂಬಾ ಥ್ಯಾಂಕ್ಸ್ ಬೇಗ್ರೆ. ಈ ವಿಷಯ ನೀವು ದೊಡ್ಡದಾಗಿ ತಗೊಂಡು ನಮ್ಮ ಕಾವಿನ ಬಾಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ಕೊಂಡಿದ್ವಿ. ಕಮಾನ್ ಅಂಕಲ್, ದ್ಯಾಟ್ಸ್ ಅಬ್ಸಲ್ಯೂಟ್ಲಿ ಹರ್ ಪರ್ಸನಲ್ ಥಿಂಗ್. ಅದರಿಂದ ಕಾವ್ಯ ಬಾಳಿಗೆ ಹೇಗೆ ತೊಂದರೆ ಆಗುತ್ತೆ? ನಾನೇನು ಮುಟ್ಟಾಳನ ಪ್ರಿಯ ವಿಷಯದಿಂದ ಕಾವ್ಯ ಲೈಫ್ಗೆ ತೊಂದರೆ ಮಾಡೋದಕ್ಕೆ? ಅದೆಲ್ಲ ಗೊತ್ತಿದ್ದೆ ನಾನು ಇಲ್ಲಿಗೆ ಬಂದಿದ್ದು. ತುಂಬಾ ಸಂತೋಷ ಅಳಿ ಅಂದ್ರೆ. ಕಾವ್ಯ, ನೀನು ಅಳಿಯಂದ್ರ ಜೊತೆ ಹೊರಡಮ್ಮ. ಸರಿಪ್ಪ. ಅಮ್ಮ, ಆರೋಗ್ಯ ಹುಷಾರು. ನಾನು ಆಗಾಗ ಫೋನ್ ಮಾಡ್ತಿರ್ತೀನಿ. ಸರಿಯಮ್ಮ, ಹುಷಾರು ಮಗಳೇ. ಹೋಗ್ಬಿಡ್ಬ. ಸರಿಮ್ಮ. ಅಪ್ಪ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ. ಅಣ್ಣ, ಬರ್ತೀನಿ. ಸರಿಮ್ಮ. ಸಿ ಯು ಆಂಟಿ. ಟೇಕ್ ಕೇರ್. ಸರಿ. ಬಿಕ್ತಿಯಮ್ಮ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇರಲಿ. ಕಾವಿನ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ, ನಾವು ನೋಡ್ಕೋತೀವಿ. ಬರ್ತೀವಿ. ಕಾವ್ಯ, ನನಗೊಂದು 90 ಕೊಡ್ಸೋಣ. ಯೋ, ನಿಂದೊಳ್ಳೆ ಕಾಟ ಆಯ್ತಲ್ಲಯ್ಯ. ನಾನೇ ನನ್ನ ಹೆಂಡತಿ ಹತ್ರ ಬೈಸ್ಕೊಂಡು ದುಡ್ಡಿಸ್ಕೊಂಡ್ ಬಂದಿದ್ದೀನಿ. ಹೋಗ ಯೋ. ಅಣ್ಣ, ಸರ್ ಸರ್, ಕುಡಿದೆ 2 ದಿನ ಆಗಿದೆ. ಕುಡಿದೇ ಇದ್ರೆ ಕೈಕಾಲೆಲ್ಲ ನಡುಗುತ್ತೆ. ಒಂದು 90 ಕೊಡ್ಸಿ ಸರ್. ಊಟ ಮಾಡಿ 2 ದಿವಸ ಆಯ್ತು. ಊಟ ಅನ್ನೋ ರೀತಿ ಎಣ್ಣೆ ಕೇಳ್ತಿದ್ಯಾ? ಸರ್. ಅಣ್ಣ ಅಣ್ಣ ಒಂದು 50 ರೂಪಾಯಿ ಕೊಡೋಣ. ಒಂದು 30 ಹಾಕೊಂತೀನಿ. ಯೋ, ನಾನೇ ಫುಲ್ ಬಾಟ್ಲಿ ಹೊಡೋಣ. ಕ್ವಾರ್ಟರ್ ಕಾಸು ಇಲ್ಲೇ ಕುಡ್ದಿದ್ದೀನಿ. ನನ್ನ ಹತ್ರನೇ ಕೇಳ್ತಿದ್ಯಲ್ಲೇ ಇತ್ತು. ಅಣ್ಣ ಅಣ್ಣ ಅಣ್ಣ, ಸರ್ ಸರ್ ಸರ್, ಏನಪ್ಪ? ನಿಮ್ಮ ಚಪ್ಪಲಿಗೆ ಗಲೀಜು ಅಂಟ್ಕೊಂಡಿದೆ. ಗಲೀಜ?
ಪಿಕ್ ಪ್ಯಾಕೆಟ್ ಮಾಡ್ತೀಯಾ? ಸರ್ ನೀವು ಎಷ್ಟು ಬೇಕಾದ್ರೂ ಹೊಡೀರಿ ಸರ್, ಕುಡಿಯೋದಕ್ಕೆ ಕಾಸು ಕೊಡಿ ಸರ್. ಕುಡಿದೇ ಇದ್ರೆ ಕೈ ಕಾಲೆಲ್ಲ ನಡುಗುತ್ತೆ ಸರ್. ಪಿಕ್ ಪ್ಯಾಕೆಟ್ ಮಾಡ್ತು ಅಲ್ದೆ ದುಡ್ಡು ಕೇಳ್ತೀಯಾ? ಏನೋ ಯೋಚನೆ ಮಾಡ್ತಾ ಇದ್ಯಾ? ವಾಸು ಕುಡ್ಕಾದ ಅಂತನಾ? ಈ ಪ್ರಪಂಚದಲ್ಲಿ ತಂಗಿ ತಮ್ಮ ಕುಟುಂಬ ಅಂತ ನೀನೊಬ್ನೇ ಕಣೋ ಯೋಚನೆ ಮಾಡ್ತಿರೋದು. ಅವನ ದುರಹಂಕಾರಕ್ಕೆ ಅವನು ಅನುಭವಿಸ್ತಾ ಇದ್ದಾನೆ ಬಿಡು, ಅದಕ್ಕೆ ನೀನೇನ್ ಮಾಡಕ್ಕಾಗತ್ತೆ? ಏನೇ ಆದರೂ ವಾಸು ನನ್ನ ತಮ್ಮ ಕಣೋ. ಅವನು ಹೇಗೇಗೋ ಇರಬೇಕು ಅಂತ ನಾನು ಕನಸ್ಕೊಂಡಿದ್ದೆ. ಆದರೆ ಅವನು ಬಾಳು ಹೀಗಾಗೋಯ್ತಲ್ಲ. ಅವನು ಕೂಡ ನಮ್ಮ ಅಪ್ಪನ ಹಾಗೆ ದೊಡ್ಡ ಕುಡುಕ ಆಗೋದ. ಅದರ ಬಗ್ಗೆ ನನಗೆ ತುಂಬ ನೋವಾಗ್ತಿದೆ ಕಣೋ. ಏನಣ್ಣ ಗಲಾಟೆ ಅಲ್ಲಿ? ಯಾವನೋ ಕುಡಿಯೋ ಕಾಸಿಲ್ಲ ಅಂತ ಪಿಕ್ ಪ್ಯಾಕೆಟ್ ಮಾಡಿದ್ನಂತೆ, ಅದಕ್ಕೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ನೋಡ್ದೇನೋ, ಕುಡಿಯಕ್ ಕಾಸಿಲ್ಲ ಅಂತ ಪಿಕ್ ಪಾಕೆಟ್ ಮಾಡ್ತಿದ್ನಂತೆ. ಇಂಥವ್ರೆಲ್ಲ ಯಾವತ್ತೂ ಬದಲಾಗೋದಿಲ್ಲ ಕಣ. ಇವನಾಗಿ ನಿನ್ ತಮ್ಮನು, ಅವನು ಬದಲಾಗಲ್ಲ. ನೀನ್ ಅವನ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ನಿನ್ ಕೆಲಸ ನೋಡ್ಕೋ. ಅಮ್ಮ ಅಮ್ಮ ಅದಕ್ಕೆ ಬಂದಿದ್ದಾರಮ್ಮ. ನಡಿ ಕಾವ್ಯ. ಕಾವ್ಯ, ಇದು ನಿನ್ನ ಮನೆ. ನೀನ್ಯಾಕೆ ಸಂಕೋಚ ಪಡ್ತಿದ್ಯಾ? ಬಾ ಬಾ ಅಮ್ಮ. ಶಾರದಾ, ನಮ್ಮ ಸೊಸೆ ಬಂದಿದ್ದಾಳೆ ನೋಡಿ. ನಡಿ. ನಡಿ ಕಾವ್ಯ, ಕಮಾನ್. ಅತ್ತೆ, ಏನೋ ಗೊತ್ತಿಲ್ಲದೆ ಈ ಮನೇಲಿ ನಡಿಬಾರ್ದೇ ಇರೋದೆಲ್ಲ ನಡೆದು ಹೋಯ್ತು. ಮ್ಯಾಡಿ ಹೇಳೋ ಹಾಗೆ ಇದರಲ್ಲಿ ನಂದು ತಪ್ಪಿದೆ. ಇನ್ನು ಮುಂದೆ ನಾನು ಯಾವತ್ತೂ ಆ ರೀತಿ ನಡ್ಕೊಳ್ಳೋದಿಲ್ಲ. ಎಂಥ ಸಂದರ್ಭದಲ್ಲೂ ಈ ಮನೆಯಿಂದ ದೂರ ಆಗಲ್ಲ ಅತ್ತೆ. ನಡೆದಿರೋದನ್ನೆಲ್ಲ ಮರೆತು ನಂಗೆ ಆಶೀರ್ವಾದ ಮಾಡಿ. ಕಾವ್ಯ, ಹೋಗ್ಲಿ ಬಿಡು. ನಿಮ್ಮ ಅತ್ತೆ ವಿಷಯ ನಿನಗೆ ಗೊತ್ತೇ ಇದೆ ಅಲ್ವಾ? ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ. ಮ್ಯಾಡಿ, ಈಗ ತಾನೇ ನೀವಿಬ್ರು ಮೀಟ್ ಮಾಡ್ತಿದ್ದೀರಾ. ಹೋಗು, ನಿನ್ನ ಮನಸ್ಸಲ್ಲಿರೋ ವಿಚಾರಗಳನ್ನೆಲ್ಲ ಮುಕ್ತವಾಗಿ ಮಾತಾಡು. ಕರ್ಕೊಂಡೋಗು. ಹೋಗಮ್ಮ, ಹೋಗಪ್ಪ. ಬಾ, ಅಮ್ಮನಿಗೆ ಸಮಾಧಾನ ಹೇಳೋಣ. ನಮ್ಮಿಬ್ಬರನ್ನ ಒಂದು ಮಾಡಿ ದೊಡ್ಡ ಮನುಷ್ಯರು ಇವರು. ಕಾವ್ಯ, ನಾನು ನಿನ್ನ ಬಿಟ್ಟು ದೂರ ಇದ್ದಾಗ ನಿನ್ನ ನೆನಪು ಬರೋ ಹಾಗೆ ಮಾಡಿದ್ದೆ ಈ ಲವ್ ಬರ್ಡ್ಸ್.